ಪರಮೇಶ್ವರ್ ಅವರು ಏನಿದ್ದಾರೆ ತುಮಕೂರಿನಿಂದ ಸ್ಪರ್ಧೆ ಮಾಡ್ತಾರಾ ಪರಮೇಶ್ವರ್ ಅವರು ಎನ್ನುವಂಥ ಒಂದು ಕೂಗು ಕೇಳಿ ಬರ್ತಾ ಇದೆ, ಪ್ರಶ್ನೆ ಕೇಳಿ ಬರ್ತಾ ಇದೆ. ಒಂದು ಜನರ ಸಾಮಾನ್ಯದಲ್ಲಿಯೂ ಕೂಡ ಇದೆ, ಮತ್ತು ರಾಜಕೀಯ ವಲಯದಲ್ಲಿಯೂ ಕೂಡ ಈ ಒಂದು ಪ್ರಶ್ನೆ ಎದ್ದಿರುವಂಥದ್ದು. ಈಗ ಪಾವಗಡ ಕೊರಟಗೆರೆ ಮೀಸಲು ಕ್ಷೇತ್ರ ಏನಿದೆ ಅವು ಮೀಸಲು ಕ್ಷೇತ್ರವಾಗಿ ಉಳಿಯಲ್ವಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಮುಂದೆ ಒಂದು ವೇಳೆ ಅವ್ರು ಏನಾದರೂ ಬೇರೆ ಚೇಂಜ್ ಮಾಡಿದ್ರು ಈ ಬಗ್ಗೆ ತುಮಕೂರಿನ ರಾಜಕಾರಣಿಗಳು ಏನಂತಾರೆ? ಹಾಗಾದರೆ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಮಾಜಿ ಸಂಸದ GS ಬಸವರಾಜ್ ಮಾತನಾಡಿದರು. ಮಾಜಿ ಶಾಸಕ ಗೌರಿಶಂಕರ್ ಏನಂತಾರೆ ಗೊತ್ತಾ ಈ ಒಂದು ವಿಚಾರದ ಬಗ್ಗೆ? ಮಾಜಿ ಶಾಸಕ ರಫೀಕ್ ಅಹಮದ್ ಏನಿದ್ದಾರೆ ಅವರ ಪ್ರತಿಕ್ರಿಯೆ ಏನು ನಮಗೆ ಗೊತ್ತಾ ಈ ಒಂದು ವಿಚಾರದಲ್ಲಿ? ಪರಂ ಆಪ್ತ ಚಂದ್ರಶೇಖರ್ ಗೌಡ ಈ ಬಗ್ಗೆ ಏನು ಹೇಳ್ತಾರೆ? ಹಾಗಾದರೆ ಎಲ್ಲ ಸಾಕಷ್ಟು ಪ್ರಶ್ನೆಗಳಿದೆ. ಬಿಜೆಪಿ ಮುಖಂಡ ಆಗಿರುವಂತಹ ಚಿದಾನಂದ್ ಅಭಿಪ್ರಾಯ ಏನು ಈ ವಿಚಾರದಲ್ಲಿ? ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಇದೆ. ಯಾರ್ಯಾರ ಅಭಿಪ್ರಾಯ ಏನೇನಿದೆ ಈ ಒಂದು ವಿಚಾರದಲ್ಲಿ? ತುಮಕೂರಿಂದ ಸ್ಪರ್ಧೆ ಮಾಡ್ತಾರಾ ಪರಮೇಶ್ವರ್ ಎನ್ನುವಂತಹ ಒಂದು ಪ್ರಶ್ನೆ ಏನಿದೆ ಆ ಪ್ರಶ್ನೆಗೆ ಇನ್ನು ಮುಂದೆ ಪಾವಗಡ ಕೊರಟಗೆರೆ ಮೀಸಲು ಕ್ಷೇತ್ರವಾಗಿ ಉಳಿಯಲ್ವಾ ಎನ್ನುವಂತಹ ಪ್ರಶ್ನೆ ಏನಿದೆ, ಎಲ್ಲ ಪ್ರಶ್ನೆಗಳಿಗೆ ಈ ಬಗ್ಗೆ ತುಮಕೂರಿನ ರಾಜಕಾರಣಿಗಳು ಏನಂತಾರೆ, ಅವರ ಒಂದು ಮನಸ್ಸಿನಲ್ಲಿ ಏನಿದೆ, ಏನು ಪ್ರಶ್ನೆ ಇದೆ? ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಮಾಜಿ ಸಂಸದ ಆಗಿರುವಂತಹ GS ಬಸವರಾಜು ಏನು ಹೇಳ್ತಾರೆ ಗೊತ್ತಾ? ಅವರ ಮಾತು ಏನಿದೆ? ನಮ್ಮ ಮಾಜಿ ಶಾಸಕ ಆಗಿರುವಂತಹ ಗೌರಿಶಂಕರ್ ಅವರು ಏನು ಹೇಳ್ತಾರೆ ಈ ವಿಚಾರದಲ್ಲಿ? ಮಾಜಿ ಶಾಸಕ ಆಗಿರುವಂತಹ ರಫೀಕ್ ಅಹಮದ್ ಏನಿದೆ ಅವರ ಪ್ರತಿಕ್ರಿಯೆ ಏನು, ಅವರ ಮನಸ್ಸಿನಲ್ಲಿ ಏನಿದೆ? ಪರಂ ಆಪ್ತ ಆಗಿರುವಂತಹ ಚಂದ್ರಶೇಖರ್ ಗೌಡ ಅವರು ಏನು ಹೇಳ್ತಾರೆ ಈ ಒಂದು ಎಲ್ಲ ವಿಚಾರದಲ್ಲಿ? ಇವರ ಒಂದು ಅಭಿಪ್ರಾಯಗಳು ಏನಿದೆ? ತುಮಕೂರಿನಲ್ಲಿರುವಂತಹ ಹಿರಿಯ ರಾಜಕಾರಣಿಗಳು, ರಾಜಕೀಯ ವಲಯದಲ್ಲಿ ಸಕ್ರಿಯ ಆಗಿರುವಂಥವ್ರು, ಅವರೆಲ್ಲ ಅಭಿಪ್ರಾಯ ಏನಿದೆ? ಹೀಗಾದರೆ ತುಮಕೂರಿನ ಒಂದು ಕೊರಟಗೆರೆ ಕ್ಷೇತ್ರದಿಂದ ಅವರು ಅದನ್ನು ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಬದಲಾವಣೆ ಮಾಡ್ತಾರೆ ಅನ್ನೋದಾದರೆ ಬೇರೆ ಬೇರೆ ರಾಜಕೀಯ ನಾಯಕರ ಒಂದು ಅಭಿಪ್ರಾಯ ಏನಿದೆ ಅನ್ನೋದನ್ನು ನೋಡೋಣ. ಬಸವರಾಜ್ ಅವರು ಏನು ಹೇಳ್ತಾರೆ ಅಂತ. ವೀಕ್ಷಕರ, ಕಲ್ಪತರುನಾಡು ತುಮಕೂರು ನಗರ ಕ್ಷೇತ್ರದ ಮೇಲೆ ಡಾಕ್ಟರ್ G ಪರಮೇಶ್ವರ್ ಅವರು ಕಣ್ಣಿಟ್ರ. ತುಮಕೂರಿನ ಬಗ್ಗೆ ಅಷ್ಟೊಂದು ಕಾಳಜಿ ಯಾಕೆ? ತುಮಕೂರಿನ ಬಗ್ಗೆ ಅಷ್ಟೊಂದು ಓಡಾಟ ಯಾಕೆ? ಹಾಗಾದರೆ ಕೊರಟಗೆರೆ ಪಾವಗಡ ಚಳ್ಳಕೆರೆ ಕ್ಷೇತ್ರಗಳು ಮೀಸಲು ಕ್ಷೇತ್ರಗಳಾಗಿ ಉಳಿಯೋದಿಲ್ವಾ? ಎಷ್ಟೆಲ್ಲ ಪ್ರಶ್ನೆಗಳು ಕಾಡ್ತಾರ ಬೆನ್ನಲ್ಲೇ ರಾಜಕೀಯ ಮುಖಂಡರುಗಳು ಏನು ಹೇಳ್ತಾರೆ ನೋಡೋಣ ಬನ್ನಿ. ನಾನು ಆ ವಿಚಾರದಲ್ಲಿ ಭವಿಷ್ಯ ಹೇಳ್ತಕ್ಕಂಥ ನಾನು ಭವಿಷ್ಯವಾದಿ ಅಲ್ಲ. ನನ್ನ ಪಾರ್ಟಿಗೆ ನಾನು ಪೂರ್ಣವಾಗಿ ಸಹಕಾರ ಕೊಡ್ತೀನಿ. ಅವಾಗೇನು ಅವರ ತಾಕತ್ತು ಅವ್ರದ್ದು, ನಮ್ಮ ತಾಕತ್ತು ನಮ್ಮದು, ನಡೀತೈತೆ ನೋಡೋಣ ಅಷ್ಟೇ. ನಾನು ಪರಮೇಶ್ವರ್ ಬಗ್ಗೆ ಬರೋಕ್ಕೆ ಯಾರಿಗೆ ನನಗೇನು ವಿರುದ್ಧ ಇಲ್ಲ. ಈಸ್ ಎ ಗುಡ್ ಫ್ರೆಂಡ್ ಆಫ್ ಮೈನ್. ನಮ್ಮ ಜೊತೆಗಿದ್ದವರು ಎಲ್ಲ ಮಾಡಿದವರು. ಅವ್ರ ತಂದೆಯವರು ನಮಗೆ ಭಾಳ ಆತ್ಮೀಯರು. ಇವ್ರಿಗಿಂತ ತಂದೆಯವರು ಭಾಳ ಆತ್ಮೀಯರು. ರಾಜೀವ್ ಗಾಂಧಿ ಕರೆಸ್ಬೇಕಾದ್ರೆ ರಾಜೀವ್ ಗಾಂಧಿ ತಲೆ ಹೋಗೋದ್ಬಿಟ್ರು, ಇವೆಲ್ಲ ಮೆಡಿಕಲ್ ಕಾಲೇಜ್ ಇವೆಲ್ಲ ಕಲ್ಲ ಬರಲ್ಲ ಹಾಗೆ ಅಂತ. ಸರ್, ಈಸ್ ಎ ಫ್ರೀಡಮ್ ಫೈಟರ್, ಈ ವಾಸ್ ಇನ್ ಜೈಲ್, ಭಾಳ ಇದಿದ್ದಾರೆ. ದೊಡ್ಡ ಮೋರ್ ಓವರ್ ಈಸ್ ಎ ಶೆಡ್ಯೂಲ್ ಕಾಸ್ಟ್ ಮ್ಯಾನ್, ಪ್ಲೀಸ್ ಅಕ್ಸೆಪ್ಟ್ ಅಂದೆ. ಇಟ್ ಸೊ ಐ ಅಕ್ಸೆಪ್ಟ್ ಅಂತ ಮಾಡಿದ್ರು, ಬಂದರು, ಚೆನ್ನಾಗಿ ಮಾಡಿದ್ರು, ಹೋದರು. ಈ ಥರ. ಧನ್ಯವಾದ. ಅಂತ ಯಾರಿದ್ದು ನನ್ನ ಪ್ರಶ್ನೆ. ನೀವು ಹೇಳಿದ್ರೆ ತುಮಕೂರು ದುಡ್ಡು ಕೊಡ್ತಾವ್ರೆ ಅಂತೇಳಿ, ಅಷ್ಟೇ ದುಡ್ಡನ್ನು ಕೊಟ್ಟಿಗೆ ಕೊಟ್ಟಾರಲ್ಲ. ಎತ್ತಿನ ಒಳಗೆ 200 ಕೋಟಿ ಚಿಲ್ಲರೆ ಮೊನ್ನೆ ಪೂಜೆ ಮಾಡಿದ್ರು, ಗೊತ್ತಲ್ಲ ನಿಮಗೆ? ಇಲ್ಲಿ 200 ಕೋಟಿ ಕೊಟ್ಟವ್ರಪ್ಪ, ಜಾಸ್ತಿ ಕೊಟ್ಟಿಗೆ ದುಡ್ಡು ಕೊಟ್ಟವ್ರಲ್ಲ. ಅದನ್ನು ಯಾಕೆ ನೀವು ಕೊಟ್ಟಿಗೆ ಬಗ್ಗೆ ಹೈಲೈಟ್ ಮಾಡ್ತಾ ಇಲ್ಲ? ಕೆಲಸದ ಬಗ್ಗೆ ದಯವಿಟ್ಟು ನಾನು ಮಾಧ್ಯಮದವ್ರಿಗೆ ಹೇಳೋದು, ಅವ್ರು ಯಾವತ್ತೂ ಕೂಡ ಎಲ್ಲೂ ಪ್ರಸ್ತಾಪ ಕೊಟ್ಟಿಲ್ಲ. ಈವನ್ ನಾವು ಅಷ್ಟೇ ಹತ್ತಿರವಾಗಿದ್ದು ಕೂಡ ನಾನು ಕ್ಷೇತ್ರ ಚೇಂಜ್ ಮಾಡ್ತೀನಿ, ತುಮಕೂರಿಗೆ ಹೋಗ್ತೀನಿ ಅದು ಯಾವತ್ತೂ ಕೂಡ ಚರ್ಚೆ ಮಾಡಿಲ್ಲ. ಅವ್ರದ್ದು ಒಂದು ಅಜೆಂಡಾ ಐತಿ. ನಾನು ಅವಧಿನಲ್ಲಿ ತುಮಕೂರಿನಲ್ಲಿ ಒಂದು ಇತಿಹಾಸ ಆಗಬೇಕು, ಅಭಿವೃದ್ಧಿ ವಿಚಾರದಲ್ಲಿ ಇದು ನನ್ನ ಕಾಲದಲ್ಲಿ ಪರಮೇಶ್ವರ್ ಇದು ಮಾಡೋದಪ್ಪ ಅನ್ನೋಂಥ ಮಟ್ಟಕ್ಕೆ ಜನ ನೆನೆಸ್ಕೊಳ್ಳೋಂಥ ಕೆಲಸ ಮಾಡಬೇಕು ಅನ್ನೋದು ಕನಸಿಟ್ಕೊಂಡವ್ರು ಅಷ್ಟೇ. ಈಗ ಎಲ್ಲ ಅವ್ರು ಕೊಟ್ಟಿಗೆ ಹೋಗ್ಬೇಕು ಅಂತ ತುಮಕೂರಿಗೆ ಬಂದೇ ಹೋಗ್ಬೇಕಲ್ಲ. ಹೆಡ್ ಕ್ವಾರ್ಟರ್ ಸರ್ ಸಿಟಿ, ಅಲ್ಲಿಗೆ ಬಂದ ತಕ್ಷಣ ನೀವು ಯಾವಾಗಲೂ ಸಿಟಿಗೆ ಬರ್ತಾರೆ ಅಂತ ಅಂದರೆ ನಾವೇನು ಮಾಡೋಣ ಅದನ್ನು? ಅಲ್ಲ ಸರ್, ಒಂದು ವೇಳೆ ತುಮಕೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರೆ ನಿಮ್ಮ ಬೆಂಬಲ ಹೇಗಿರುತ್ತೆ? 100% ಬೆಂಬಲಿಸ್ತೀವಿ. ಅವ್ರಿಗೆ ಅಲ್ಲ ಪ್ರಶ್ನೆ, ಅಕಸ್ಮಾತ್ ಅವ್ರೆಲ್ಲಿ ಬೆಂಬಲಿಸಿದ್ರು ಕೂಡ, ಅವರೆಲ್ಲೇ ನಿಂತರೂ ಕೂಡ ನಾವು ಬೆಂಬಲಿಸ್ತೀವಿ. ಅವ್ರ ಆದೇಶ ನಾವು ಪಾಲಿಸ್ಕೊಂಡು ಹೋಗ್ತೀವಿ. ಬಟ್ ಆದರೆ ಇದುವರೆಗೂ ಯಾವತ್ತೂ ಕೂಡ ಚರ್ಚೆ ಎಲ್ಲೂ ಆಗಿಲ್ಲ. ಯಾವುದೇ ಕಾರಣಕ್ಕೂ ನಾವು ಅಷ್ಟೊಂದು ಭಾಳ ಹತ್ತಿರವಾಗಿದ್ದು ಕೂಡ ನಮ್ಮ ಹತ್ರನೂ ಕೂಡ ಚರ್ಚೆ ಮಾಡಿಲ್ಲ. ಮುನ್ನೋರೋಣ ಏನಾಗುತ್ತೆ ಗೊತ್ತಿಲ್ಲ ಸರ್. ಏನು ಈವರೆಗೆ ಕೊರಟಗೆರೆ, ಪಾವಗಡ ಮತ್ತು ಚಳ್ಳಕೆರೆ ಕ್ಷೇತ್ರಗಳು ಮೀಸಲಾತಿ ಕ್ಷೇತ್ರಗಳಾಗಿ ಉಳಿದಿತ್ತು, ಇನ್ನು ಮುಂದೆ ಅದು ಉಳಿಯೋದಿಲ್ವಾ ಅಂತ? ಅದು ಗೊತ್ತಿಲ್ಲ ನನಗೆ. ಕೆಲವು ಈ ಹಿರಿಯ ನಾಯಕರುಗಳನ್ನ ಕೆಲವು 2-3 ತಿಂಗಳ ಮುಂಚೆ ಭೇಟಿ ಮಾಡಿದಾಗ ಕೆಲವು ಡಿಲಿಮಿಟೇಷನ್ ಆಗುತ್ತೆ ಅನ್ನೋವಂಥದ್ದು ಹೇಳಿದ್ರು. ಆಮೇಲೆ ಕೆಲವು ಇನ್ನೊಂದಷ್ಟು ಜನ ನಾಯಕರುಗಳು ಆಗಲ್ಲ ಈ ಸರಿ ಅನ್ನೋವಂಥದ್ದು ಹೇಳ್ತಾವ್ರೆ. ಮತ್ತು ಮಹಿಳಾ ಮೀಸಲಾತಿ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದು ಅದು ಕನ್ಫರ್ಮೇಷನ್ ಆಗ್ತೈತೆ. ಸೊ ಇವೆಲ್ಲ ಏನೇನಾಗುತ್ತೆ 2026ನೇ ಇಸ್ವಿ ಕೊನೆಗೆ ಸ್ಪಷ್ಟವಾದಂಥ ಒಂದು ಮಾಹಿತಿ ನಮ್ಗೆ ಸಿಗುತ್ತೆ. ಅದಾದಮೇಲೆ ಕೂತ್ಕೊಂಡು ಯಾವ ಥರ ಆ್ಯಕ್ಟ್ ಮಾಡಬೇಕು ಮಾಡ್ತೀವಿ ಅಷ್ಟೇ. ಅವರು ತುಮಕೂರು ನಗರಕ್ಕೆ ಬಂದು ನಾನು ನಿಲ್ತೀನಿ ಅಂತ ಹೇಳಿದರೆ
ನಾವೆಲ್ಲರೂ ಅದನ್ನು ಸ್ವಾಗತ ಮಾಡ್ತೀವಿ. ಅವರನ್ನು ತುಮಕೂರು ನಗರದಿಂದ ಅತ್ಯಂತ ಹೆಚ್ಚಿನ ಮತಗಳ ಅಂತರದಿಂದ ಅವರಿಗೆ ಗೆಲ್ಲಿಸ್ಕೊಂಡು ಕೂಡ ನಾವು ಬರ್ತೀವಿ ಅಂತ ತಮ್ಮ ಮುಖಾಂತರ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಕೊನೆಯದಾಗಿ ಏನು ನಮ್ಮ ಹೈಕಮಾಂಡ್ ಇದೆ, ಹೈಕಮಾಂಡಿನ ವರಿಷ್ಠರು AICC ಆಗಿರ್ಬೋದು ಹಾಗೂ KPCC ವರಿಷ್ಠರು ಯಾವುದೇ ಒಂದು ನಿರ್ಧಾರ ತೊಗೊಂಡ್ರೆ ನಾವೆಲ್ಲರೂ ಇವತ್ತು ಏನು ಮಾಜಿ ಶಾಸಕರುಗಳಿರ್ಬೋದು, ಶಾಸಕರುಗಳಿರ್ಬೋದು, ಸಚಿವರಿರ್ಬೋದು, ಎಲ್ಲರೂ ಏನು ಹೈಕಮಾಂಡಿನ ನಿರ್ಧಾರಕ್ಕೆ ನಾವೆಲ್ಲರೂ ಭದ್ರಾಗಿರ್ತೀವಿ ಅಂತ ಹೇಳ್ಬಿಟ್ಟು ಆಗಿರಬೇಕಂತ ಹೇಳ್ಬಿಟ್ಟು ಈ ಸಂದರ್ಭ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಖಂಡಿತವಾಗಿಯೂ ಅವರು ಬಂದರೆ ನಾವು ಸ್ವಾಗತವನ್ನು ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಸರ್, ಈಗ ಮೀಸಲು ಕ್ಷೇತ್ರಗಳಂತಹ ಕೊರಟಗೆರೆ ಆಗ್ಬೋದು, ಪಾವಗಡ ಆಗ್ಬೋದು, ಈ ಕ್ಷೇತ್ರಗಳು ಮೀಸಲು ಕ್ಷೇತ್ರಗಳ ಉಳಿಯೋದಿಲ್ಲ ಅಂತ 2028ರಲ್ಲಿ ಚುನಾವಣಾ ಆಯೋಗ ಡಿಲಿಮಿಟೇಷನ್ ಮಾಡಿಬಿಟ್ಟು ಏನು ಮೀಸಲು ಕ್ಷೇತ್ರಗಳಿದೆ ಅದನ್ನು ಬದಲಾವಣೆ ಮಾಡಬೇಕಾಗಿತ್ತು. ಆದರೆ ಆ ಪ್ರಕ್ರಿಯೆ ಇನ್ನೂ ಪ್ರಾರಂಭವಾಗಿಲ್ಲ. ಹಾಗಾಗಿ 2028ರಲ್ಲಿ ಡಿಲಿಮಿಟೇಷನ್ ಆಗೋದು ಡೌಟ್ಫುಲ್, ಸಂಶಯ ಇದೆ. ಬಹುಶಃ 2033ರಲ್ಲಿ ಆಗ್ಬೋದು. ಸೊ ಹಾಗಾಗಿ ಇವತ್ತೇನು ಮೀಸಲು ಕ್ಷೇತ್ರಗಳಿದ್ದಾವೆ ಅದೇ ಮೀಸಲು ಕ್ಷೇತ್ರಗಳು 2028ರ ಚುನಾವಣೆಯಲ್ಲಿ ಮುಂದುವರಿಸ್ಕೊಂಡು ಹೋಗ್ತದೆ ಅಂತ ನನಗೊಂದು ಭಾವನೆ ಇದೆ. ಸೊ ಹಾಗಾಗಿ ಅಲ್ಲೂ ಕೂಡ ಮೀಸಲು ಕ್ಷೇತ್ರದಲ್ಲಿ ಮೀಸಲು ಜನ ಅಂದರೆ ಏನು ರಿಸರ್ವೇಷನ್ ಇರ್ತದೆ ಆ ರಿಸರ್ವೇಷನ್ ಪ್ರಕಾರ ಜನ ಏನು ಅಭ್ಯರ್ಥಿಗಳು ನಿಲ್ತಾರೆ. ಸ್ಪರ್ಧೆ ಮಾಡೋಕ್ಕೂ ಅರ್ಹತೆ ಐತೆ ಅವ್ರಿಗೆ, ಯಾಕಂದರೆ ಅವ್ರದ್ದೇ ಆದ ವ್ಯಕ್ತಿಗತವಾದಂಥ ಒಂದು ಇದಿದೆ. ಆಮೇಲೆ ಅವ್ರನ್ನ ಇಡೀ ರಾಜ್ಯದ ಜನ ಇಷ್ಟಪಡ್ತಾರೆ. 8 ವರ್ಷಗಳ ಕಾಲ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ದರು. ಅವ್ರಿಗೆ ಅಲ್ಲಿ ಇಂಥ ಕ್ಷೇತ್ರ ಅಂತ ಏನಿಲ್ಲ, ಅವ್ರು ಯಾವ ಕ್ಷೇತ್ರದ ಸ್ಪರ್ಧೆ ಮಾಡಿದ್ರು ಅವ್ರನ್ನ ಇಷ್ಟಪಡೋ ಕಾರ್ಯಕರ್ತರಿದ್ದಾರೆ, ಅವ್ರನ್ನ ಇಷ್ಟಪಡೋ ಮುಖಂಡರಿದ್ದಾರೆ. ಅವರೆಲ್ಲೇ ಸ್ಪರ್ಧೆ ಮಾಡಿದ್ರು ಗೆದ್ದು ಬರ್ತಾರೆ. ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜಿಲ್ಲೆಯ ಬಗ್ಗೆ ಹೆಚ್ಚಿನ ಕಾಳಜಿ ಇಟ್ಟಿರ್ತಕ್ಕಂಥದ್ದು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಮತ್ತು ರಾಜಕಾರಣ ಅವರವ್ರದ್ದೇ ಆದಂಥ ವೈಯಕ್ತಿಕ ರಾಜಕಾರಣಗಳನ್ನು ಮುಂದೆ ಅವರವರ ಒಂದು ಭವಿಷ್ಯದ ಚಿಂತನೆಗಳನ್ನು ಎಲ್ಲ ರಾಜಕಾರಣಿಗಳು ಮಾಡಿರ್ತವೆ. ಅದು ಆಗುತ್ತೋ ಆಗಲು ನಮಗೆ ಗೊತ್ತಿಲ್ಲ. ಮುಂದೆ ಇದು ಎಲ್ಲೋ ಒಂದು ಕಡೆ ಇದನ್ನು 3 ಆಗುತ್ತೆ, ಗ್ರಾಮಾಂತರ ಒಂದು, ಪೂರ್ವ ಮತ್ತು ಪಶ್ಚಿಮ ಆಗುತ್ತೆ ಅಂತ ಜನರ ಅಭಿಪ್ರಾಯ ಇದೆ. ಮತ್ತು ಏನು ನಡೀತಾ ಇದೆ ಅಂತ ಅದ್ರ ಬಗ್ಗೆ ನನಗೆ ಮಾಹಿತಿ ಕೂಡ ಇಲ್ಲ. ಬಟ್ ಆಗುತ್ತೆ. ಆದಾಗ ಅವರ ವೈಯಕ್ತಿಕ ಒಂದು ಸ್ಥಾನಮಾನವನ್ನು ಅವ್ರು ನೋಡ್ಕೊಳ್ತಾ ಇದ್ದಾರೋ ಏನೋ ನಮಗೂ ಅದು ಸಂಪೂರ್ಣವಾಗಿ ತಿಳಿದಿಲ್ಲ. ಬಟ್ ಒಟ್ಟಾರೆ ಈ ಒಂದು ದಸರಾವನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮತ್ತು ಅವ್ರಿಗೆ ಅದ್ರಲ್ಲಿ ಖುಷಿನೂ ಸಿಕ್ಕಿದೆ. ನಾನು ವೈಯಕ್ತಿಕವಾಗಿ ಅವ್ರು ಭೇಟಿಯಾಗಿ ಮಾತಾಡಿದಾಗಲೂ ಕೂಡ ಅವ್ರಿಗೆಲ್ಲೋ ಒಂದು ಕಡೆ ಈ ಒಂದು ಸಾಂಸ್ಕೃತಿಕ ಸೇವೆ ಮತ್ತು ದೇವರ ಸೇವೆ ಸಿಗ್ತಾ ಇರ್ತದೆ, ಒಂದು ಮನಸ್ಸಿಗೆ ಸಂತೋಷ ಸಿಕ್ಕಿದೆ. ಇದೇ ರೀತಿ ನಾಡಿನಾದ್ಯಂತ ಎಲ್ಲ ಜನರಿಗೂ ಕೂಡ ಆ ಸುಖ ಶಾಂತಿಯನ್ನು ಸಿಗಲಿ, ಆ ದಸರಾದ ವೈಭವವನ್ನು ಆ ಒಂದು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ತುಮಕೂರಿಗೆ 2ನೇ ಮೈಸೂರು ಅನ್ನೋ ಒಂದು ಕೀರ್ತಿನೂ ಸಹ ಬಂದಿದೆ. ಯಾಕೆಂದರೆ ಹೆಲಿಪ್ಯಾಡ್ ಆಗಿತ್ತು, ಸಾಕಷ್ಟು ಅವಕಾಶಗಳನ್ನು ತರ್ತಾ ಇದ್ದಾರೆ. ನಾವು ಕೂಡ ಹಿಂದೆಯಿಂದ ದಸರಾ ಸಮಿತಿಯಲ್ಲೂ ಮಾಡ್ಕೊಂಡು ಬಂದಿದ್ವಿ, ಅದನ್ನು ಪೋಷಣೆ ಮಾಡ್ದಂಗೆ ಆಗುತ್ತೆ. ನಮ್ಮ ಸಮಿತಿನೂ ಕೂಡ ಇನ್ನೂ ಒಂದು ದಸರಾ ಸಮಿತಿ KRX ಸ್ಟೇಷನ್ ರೋಡಲ್ಲಿ ಮಾಡ್ತಾ ಇದ್ದಾರೆ. ಒಟ್ಟಾರೆ ತುಮಕೂರಿಗೆ ಒಂದು ನೋಡೋರ್ಗೆ ಹಬ್ಬ ಆಗಿದೆ. ಅವರ ಒಂದು ರಾಜಕೀಯ ಜೀವನ ಜೊತೆಗೆ ಇನ್ನೂ ಯೋಚನೆ ಮಾಡ್ತಾ ಇದ್ದಾರೋ ಏನೋ ನಿಮಗೆ ಗೊತ್ತಾಗುತ್ತೆ ಸರ್. ಅಲ್ಲ ಸರ್, ಈಗ ಅವರು ನಿಲ್ಲೋದಾದ್ರೆ ನೀವು ಸ್ವಾಗತ ಮಾಡ್ತೀರಾ ಅಂತ? ಅಲ್ಲ, ಈಗ ಒಂದೇನಂದರೆ ನಾನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾದರೂ ಕೂಡ ಯಾರಿಗೆ ಇದು ಪ್ರಜಾಪ್ರಭುತ್ವ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ. ನಾವು ಅದನ್ನು ಯಾರನ್ನು ನಿಲ್ಲಬಾರ್ದು ಅಂತ ಅನ್ನೋದು ಹೇಳೋಕ್ಕಾಗಲ್ಲ. ಅವರವರು ವೈಯಕ್ತಿಕ ಬಿಟ್ಟಿದ್ದು. ಅಲ್ಲಿ ಮುಂದೆ ನಮ್ಮ ಪಕ್ಷದಿಂದ ಯಾರನ್ನ ಕ್ಯಾಂಡಿಡೇಟ್ ಆಗ್ತಾರೆ ಅವರ ಶಕ್ತಿ ಸಾಮರ್ಥ್ಯ. ನಾವು ಭಾರತೀಯ ಜನತಾ ಪಕ್ಷದಲ್ಲಿದ್ದೀವಿ, ಭಾರತೀಯ ಜನತಾ ಪಕ್ಷಕ್ಕೆ ಹೋರಾಟವನ್ನು ಮಾಡ್ತೀವಿ. ಯಾರು ನಿಂತರೂ ನಾವು ಸ್ವಾಗತ ಮಾಡ್ಬೇಕು ಸರ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ತುಮಕೂರು ನಗರ ಕ್ಷೇತ್ರದಿಂದ ಪರಮೇಶ್ವರ್ ಅವರು ಸ್ಪರ್ಧೆ ಮಾಡ್ತಾರಾ, ಹಾಗಾದ್ರೆ ಕ್ಷೇತ್ರ ಬದಲಾವಣೆ ಮಾಡ್ತಾರಾ ಎಂಬ ಪ್ರಶ್ನೆಗಳಿಗೆ ಕೆಲ ನಾಯಕರು ಸ್ವಾಗತವನ್ನ ಮಾಡಿದ್ರೆ, ಇನ್ನು ಕೆಲ ನಾಯಕರು ತುಮಕೂರಿಗೆ ಸ್ಪರ್ಧೆ ಮಾಡುವಂಥದ್ದು ಪರಮೇಶ್ವರ್ ಅವರಿಗೆ ಕಷ್ಟ ಆಗಬಹುದು ಎಂಬ ಮಿಶ್ರ ಪ್ರತಿಕ್ರಿಯೆಯನ್ನ ನೀಡಿರುವಂಥದ್ದು. ಇದಾಗಿತ್ತು ಇವತ್ತಿನ ವಿಶೇಷ. ಕ್ಯಾಮ್ರಾಮನ್ ಉದಯ್ ಜೊತೆ ಸಚಿನ್, ಫ್ರೀಡಮ್ ಟಿವಿ, ತುಮಕೂರು. ಎಸ್, ಗೃಹ ಸಚಿವರ ಬಗ್ಗೆ, ಪರಮೇಶ್ವರ್ ಅವರ ಬಗ್ಗೆ, ಅವರ ಒಂದು ಕ್ಷೇತ್ರವನ್ನು ಬದಲಾವಣೆ ಮಾಡಬಹುದಾ ಎನ್ನುವಂಥ ವಿಚಾರದ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಅಲ್ಲಿ ಒಂದು ವೇಳೆ ಅವರು ತುಮಕೂರು ನಗರ ಕ್ಷೇತ್ರದ ಅಭ್ಯರ್ಥಿಯಾಗಿ ಏನು ಮುಂದಿನ ಚುನಾವಣೆ ಸ್ಪರ್ಧೆ ಮಾಡಿದರೆ ಕೆಲವರು ಸ್ವಾಗತ ಮಾಡಿದರೆ, ಕೆಲವರು ಮಿಶ್ರ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿರುವಂಥದ್ದು. ಅದೇನೇ ಇರಲಿ, ಈಗ ಈ ಒಂದು ವಿಚಾರ ರಾಜಕೀಯ ವಲಯದಲ್ಲಿ ಸಂಚಲನವನ್ನು ಮೂಡಿಸ್ತಾ ಇದೆ. ಒಂದು ವೇಳೆ ಏನಾದರೂ ಪರಮೇಶ್ವರ್ ಅವರು ಈ ಒಂದು ಕ್ಷೇತ್ರವನ್ನು ಬದಲಾವಣೆ ಮಾಡಬಹುದಾ ಎನ್ನುವಂತಹ ಪ್ರಶ್ನೆ ದೊಡ್ಡದಾಗಿ ಎದ್ದಿರುವಂಥದ್ದು. ಜನಸಾಮಾನ್ಯರಲ್ಲೂ ಕೂಡ ಆ ಒಂದು ಪ್ರಶ್ನೆ ಇದೆ, ರಾಜಕೀಯ ನಾಯಕರಲ್ಲಿಯೂ ಕೂಡ ಆ ಒಂದು ಪ್ರಶ್ನೆ ಇದೆ. ಈಗ ತುಮಕೂರು ಒಂದು ಜಿಲ್ಲಾ ರಾಜಕೀಯ ಒಂದು ವಲಯದಲ್ಲಿ ಈ ಒಂದು ಪ್ರಶ್ನೆ ಭಾರಿ ಸಂಚಲನವನ್ನು ಮೂಡಿಸ್ತಾ ಇದೆ.
ಒಂದು ವೇಳೆ ಎಲ್ಲೋ ಒಂದು ಕಡೆ ವಿಶೇಷ ಒಲವನ್ನು ತೋರಿಸ್ತಾ ಇದ್ದಾರೆ ಪರಮೇಶ್ವರ್ ಅವರು ತುಮಕೂರು ನಗರದ ಒಂದು ಕ್ಷೇತ್ರದ ಮೇಲೆ ಎನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.